ಹಾಗಾದರೆ ತುಂಗಭದ್ರಾ ಡ್ಯಾಮ್ನ ಕ್ರಸ್ಟ್ ಗೇಟ್ ಕಟ್ಟಾಗೋದಕ್ಕೆ ಕಾರಣ ಏನು ಅಂತ. ಪಿರಿಯಾಡಿಕ್ ಮೇಂಟೆನೆನ್ಸ್ ಇಲ್ಲ ಅಷ್ಟೇ, ಇನ್ನೇನು ಇಲ್ಲ. ವೆರಿ ಸಿಂಪಲ್. ನುರಿತ ಅಧಿಕಾರಿಗಳ ಕೊರತೆಯಿಂದಾಗಿಯೇ ಅವಾಂತರವಾಗಿರ್ತಕ್ಕಂಥದ್ದು. ಇರುವ ಅಧಿಕಾರಿಗಳು ಸರಿಯಾಗಿ ಬೇಸಿಗೆ ಕಾಲದಲ್ಲಿ ಮೇಂಟೆನೆನ್ಸ್ ಮಾಡಿಲ್ಲ. ಕಾಲ ಕಾಲಕ್ಕೆ ಗೇಟ್ಗಳ ನಿರ್ವಹಣೆ ಪರಿಶೀಲನೆಯನ್ನು ಕೈಬಿಟ್ಟಿದ್ದಾರೆ. ನೀರಾವರಿ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸಿದ ಅಧಿಕಾರಿಗಳನ್ನು ಬಿಟ್ಟು ಅನ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ ಅಧಿಕಾರಿಗಳಿಗೆ ಪ್ರಭಾರ ಹುದ್ದೆಯನ್ನು ಕೊಟ್ಟಿದ್ದಾರಂತೆ. ಅವ್ರಿಗೆ ಅದ್ರ ಬಗ್ಗೆ ನಾಲೆಡ್ಜೇ ಇರಲ್ಲ. ಹಲವು ವರ್ಷಗಳಿಂದ ತುಂಗಭದ್ರಾ ವಲಯಕ್ಕೆ ಖಾಯಂ ಮುಖ್ಯ ಇಂಜಿನಿಯರೇ ಇಲ್ಲ. ಇಲ್ಲಿ ನೋಡಿ ಗೊತ್ತಾಗುತ್ತೆ, ಯಾವಾಗ ತೊಂದರೆಯಾಗುತ್ತೆ ಆವಾಗ ಏನು ಕಾರಣ ಅಂತ ಹುಡುಕ್ತಾ ಹೋದಾಗ ಗೊತ್ತಾಗುತ್ತೆ. ಆ್ಯಕ್ಚುಲಿ ಜಲಾಶಯಗಳ ನಿರ್ವಹಣೆಗೆ ಆ ವಿಚಾರದಲ್ಲಿ ನುರಿತ ಚೀಫ್ ಇಂಜಿನಿಯರ್ ಒಬ್ರು ಇರಬೇಕು. ಅದಕ್ಕೊಂದು ಪ್ರಾಧಿಕಾರ, ಅದಕ್ಕೊಂದು ಆಯೋಗ ಅಂತ ಇರುತ್ತೆ. ಪ್ರಾಧಿಕಾರದವ್ರು ಇರ್ತಾರೆ, ಅವರು ಮೇಂಟೆನೆನ್ಸ್ ಮಾಡ್ತಾರೆ. ನೀರು ಕಡಿಮೆ ಇದ್ದಾಗ 32 ಗೇಟ್ ಏನಿದೆ, 32 ಗೇಟು ಕರೆಕ್ಟಾಗಿದೆಯಾ, ಸುಸ್ಥಿತಿಯಲ್ಲಿದೆಯಾ, ಅಥವಾ ಏನಾದ್ರು ತುಕ್ಕಿಡ್ದಿದೆಯಾ, ತುಕ್ಕಿಡ್ದಿದ್ರೆ ಅದನ್ನು ಬದಲಾವಣೆ ಮಾಡೋದು, ಇದೆಲ್ಲವೂ ಕೂಡ ಆಗಬೇಕು. ಆಮೇಲೆ ನಿಮಗೆ ಮಳೆಗಾಲದಲ್ಲಿ ನೀರು ಬರುತ್ತೆ. ಈ ಕೆಲಸ ಆಗಿಲ್ಲ, ಅದೇ ಕಾರಣ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುಕ್ಕಣ್ಣ ಕತ್ತಿಯವರಿಂದನೇ ಪಡ್ಕೋತೀನಿ. ಮುಕ್ಕಣ್ಣ, ಈಗ ಇಲ್ಲೇನು ಪ್ರಾಬ್ಲಮ್ ಆಗಿದೆ ನೋಡಿ, ಈಗ ಒಂದೊಂದೇ ವಿಚಾರ ಬೆಳಕಿಗೆ ಬರ್ತಾ ಇದೆ. ಈ ತುಂಗಭದ್ರಾ ಡ್ಯಾಮ್ನ ನಿರ್ವಹಣೆಗೆ ನುರಿತ ಅಧಿಕಾರಿಗಳ ತಂಡನೇ ಇಲ್ಲ ಅಂತ ಮಾಹಿತಿ. ಇದ್ರ ಬಗ್ಗೆ ಏನಿದೆ ಅಪ್ಡೇಟ್ಸ್? ಹೌದು ಅರವಿಂದ್, ಈಗಾಗಲೇ ಹೇಳ್ಬೇಕಂದ್ರೆ ತುಂಗಭದ್ರಾ ಜಲಾಶಯಕ್ಕೆ ಮೇಂಟೆನೆನ್ಸ್ ಅಂತ ಅಧಿಕಾರಿಗಳು ಅಂದರೆ ಅಂದರೆ ನೀರಾವರಿ ಅಧಿಕಾರಿಗಳನ್ನ ಮಾಡಿದರೆ ಮಾತ್ರ ಇಲ್ಲಿ ಏನು ಸಮಸ್ಯೆ ಇದೆ, ಏನಿಲ್ಲ, ಯಾವಾಗ ಈ ಅಂದರೆ ಸಮಸ್ಯೆಯನ್ನು ಬಗೆಹರಿಸ್ಬೋದು ಅಂತ ಅವರಿಗೆ ಮಾಹಿತಿ ಇರುತ್ತೆ. ಆದರೆ ಈಗ ಇರುವಂಥ ಪ್ರಭಾರಿ ಅಂದರೆ ಕೊಪ್ಪಳ ನೀರಾವರಿ ಅಂದರೆ ನೀರಾವರಿ ಸಿ ಆಗಿರುವಂಥ ಬಸವರಾಜ್ ಅವರು ಈಗ ಪ್ರಭಾರಿ 2 ವರ್ಷಗಳಿಂದ ತಾವೇ ಇದ್ದಾರೆ. ಆದರೆ ನೀರಾವರಿ ಅಧಿಕಾರಿಗಳು ಮಾತ್ರ ಕಳೆದ 2 ವರ್ಷದಿಂದ ಕೊಪ್ಪಳಕ್ಕೆ ಯಾವ ಸರ್ಕಾರ ಬಂದರೂ ಸಹ ಕೊಡ್ತಾ ಇಲ್ಲ. BJP ಸರ್ಕಾರ ಆಗಿರ್ಬೋದು, ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು. ಪ್ರಭಾರಿ ಮೇಲೆ 2 ವರ್ಷಗಳಿಂದ ನಡೀತಾ ಇದೆ. ಬಸವರಾಜ್ ಅವರು ಯಾವುದೇ ರೀತಿ ನೀರಾವರಿ ಅಧಿಕಾರಿಗಳಲ್ಲ, ಅವರು PWD ಇಂದ ಈ ಇಲಾಖೆಗೆ ಬಂದಿದ್ದಾರೆ. ಈ ಕಾರಣಕ್ಕಾಗಿ ಮೇಂಟೆನೆನ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಅವರಿಗೆ ಮಾಹಿತಿನೇ ಕೊರತೆ ಇದೆ. ಅಂದರೆ ಡ್ಯಾಮ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು, ಬೇಸಿಗೆ ಕಾಲದಲ್ಲಿ ಯಾವ ರೀತಿ ರಕ್ಷಣೆ ಮಾಡಬೇಕು, ಯಾವ ರೀತಿ ಅವು ಚೈನ್ ಲಿಂಕ್ಗಳನ್ನು ನೋಡಬೇಕಾಯ್ತು, ರಿಪೇರಿ ಮಾಡಬೇಕಾಯ್ತು. ಅವು ಯಾವುದೇ ರೀತಿ ಮಾಹಿತಿ ಕೊರತೆಯಿಂದಾಗಿ 60-69 ವರ್ಷಗಳ ನಂತರ ಅಂದರೆ ಇದೇ ಮೊದಲ ಬಾರಿಗೆ ಈ ರೀತಿ ಸಮಸ್ಯೆ ಆಗಿದೆ. ಇದನ್ನು ಅಧಿಕಾರಿಗಳೇ ಅಂದರೆ ಜವಾಬ್ದಾರರಾಗ್ತಾರೆ ಹೊರತು ಯಾವೊಬ್ಬರು ಆಗೋದಿಲ್ಲ. ಈಗ ಸರ್ಕಾರ ಆಗಲಿ ಈ ಯಾವುದೇ ಜಲಾಶಯಗಳಲ್ಲಿ ನೀರಾವರಿ ಅಧಿಕಾರಿಯನ್ನು ಅಲ್ಲಿ ಅಂದರೆ ಕೆಲಸಕ್ಕೆ ಮಾಡಿದಾಗ ಮಾತ್ರ ಇಂಥ ಸಮಸ್ಯೆಗಳು ಉದ್ಭವಿಸೋದಿಲ್ಲ. ಈಗ ನೇರ ಹೊಣೆ ರೈತರು ಹೇಳೋ ಪ್ರಕಾರ ಈಗ ಅಧಿಕಾರಿಗಳು ಕಳೆದ 2 ವರ್ಷಗಳಿಂದ ನಮ್ಮ ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ, ಒಬ್ಬ ನೀರಾವರಿ ಅಧಿಕಾರಿಗಳನ್ನ ಇಲ್ಲಿ ಕೊಡ್ತಾ ಇರೋ ಕಾರಣಕ್ಕೆ ಇದೊಂದು ಮೇಜರ್ ಸಮಸ್ಯೆ ಅಂತಲೇ ಹೇಳ್ಬೋದು ಅರವಿಂದ್. ಓಕೆ, ಹಾಗೆ ಸಂಪರ್ಕದಲ್ಲಿರಿ ಮುಕ್ಕಣ್ಣ, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಸೊ ಈಗ ಇದರಿಂದ ಬೇರೆ ಬೇರೆ ರೀತಿಯ ಅನಾಹುತಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಬರೀ ನೀರು ಮಾತ್ರ ಹೋಗ್ತಾ ಇದೆ ಅಂತ ಅನ್ಕೋಬೇಡಿ. ನೋಡಿ, ಕೇವಲ 2-3 ದಿನಗಳ ಹಿಂದಷ್ಟೇ ಓಪನ್ ಆಗಿದ್ದ ಕಂಪ್ಲಿ ಸೇತುವೆ ಮತ್ತೆ ಮುಳುಗಡೆಯ ಭೀತಿ ಶುರುವಾಗಿದೆ. 1 ಲಕ್ಷ ಕ್ಯೂಸೆಕ್ ಏನಾದ್ರು ಹೋಗ್ಬಿಟ್ರೆ ನೀರು, ನನ್ನ ಪ್ರಕಾರ ಇನ್ನೊಂದು 2-3 ಅಡಿ ಏನೋ ಇದೆಯಂತೆ. ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ನೀರಿನ ರಭಸ. 1 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರು ಬಿಟ್ಟರೆ ಮುಳುಗಡೆಯ ಭೀತಿ ಬಿಟ್ಟೇ ಬಿಡ್ತಾರೆ. ಇವತ್ತೇ ಬಿಡ್ತಾರೆ, ಮಧ್ಯಾಹ್ನದೊಳಗಡೆ ಬಿಡ್ತಾರೆ. ಸದ್ಯ ಡ್ಯಾಮ್ನಿಂದ 90,000 ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಿದ್ದಾರೆ. ಸೇತುವೆ ಈಗಾಗಲೇ ಮುಳುಗೋದಕ್ಕೆ 2-3 ಅಡಿ ಮಾತ್ರ ಬಾಕಿ ಇದೆಯಂತೆ. ಮುಂಜಾಗ್ರತಾ ಕ್ರಮವಾಗಿ ಸೇತುವೆ ಸಂಚಾರವನ್ನು ಮತ್ತೆ ಬಂದ್ ಮಾಡಿದ್ದಾರೆ. ನದಿಗೆ ಇಳಿಯದಂತೆ ಜಿಲ್ಲಾಡಳಿತ ಹಾಗೂ TV ಬೋರ್ಡ್ ಸೂಚನೆಯನ್ನು ಕೊಟ್ಟಿದೆ. ಏನೇ ಕೊಟ್ಟರು ಏನೇ ಮಾಡಿದ್ರು ಈಗ ಅಲ್ಲಿ 65,000 ಅಂದರೆ 65 TMC ನೀರು ಹೋಗಬೇಕು. 105 TMCನಲ್ಲಿ 65 TMC ನೀರು ಹೋಗಬೇಕು. ಅಲ್ಲಿ ತನಕ ನೀರು ಬಿಟ್ಟೇ ಬಿಡ್ತಾರೆ. ನೋಡಿ, ಇದು ಕಂಪ್ಲಿ ಸೇತುವೆ, ರೈಟ್ ವಿಂಡೋದಲ್ಲಿ ತಾವು ಗಮನಿಸ್ತಾ ಇದ್ದೀರಲ್ಲ, ಅದು ಆ ಕಂಪ್ಲಿ ಸೇತುವೆ ಇತ್ತೀಚೆಗೆ ತುಂಗಭದ್ರಾ ಡ್ಯಾಮಿಂದ ಅಪಾರ ಪ್ರಮಾಣದ ನೀರು ಬಿಟ್ಟಿದ್ದರಿಂದ ಮುಳುಗೋಗಿತ್ತು. ಸಂಚಾರ ಎಲ್ಲ ಅಸ್ತವ್ಯಸ್ತವಾಗಿತ್ತು. ಈಗ 2-3 ದಿವಸದಿಂದ ಓಪನ್ ಮಾಡಿದರು, ನೀರು ಕಡಿಮೆ ಆಯಿತು ಅಂತ. ಈಗ ಮತ್ತೆ ಶುರು. ಈಗಾಗಲೇ 2-3 ಅಡಿ ಮಾತ್ರ ಇದೆಯಂತೆ ಇದ್ರ ಮೇಲೆ ಹರಿಯೋಕ್ಕೆ ನೀರು. ಒಂದು ವೇಳೆ ಡ್ಯಾಮ್ ಮೇಲೆ ನೀರು ಹರಿಯೋದು, ಸೇತುವೆ ಮೇಲೆ ನೀರು ಹರಿಯೋದಕ್ಕೆ ಶುರು ಆದರೆ ಹೋಯ್ತು. ಅಧಿಕಾರಿಗಳ ಎಡವಟ್ಟಿಗೆ ಮುಳುಗಡೆ ಭೀತಿಯಲ್ಲಿದೆ ಕಂಪ್ಲಿ ಸೇತುವೆ. 3 ದಿನಗಳ ಹಿಂದಷ್ಟೇ ಓಪನ್ ಆಗಿತ್ತಂತೆ, ಕೇವಲ 3 ದಿವಸದಿಂದ. ಕಂಪ್ಲಿಯಿಂದ ಗಂಗಾವತಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಇದು. ಕಂಪ್ಲಿ ಟು ಗಂಗಾವತಿ. ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ತೆರಳೋದಕ್ಕೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಧಿಕಾರಿಗಳಿಗೆ ಜನರು ಹಿಡಿಶಾಪ ಹಾಕ್ತಾ ಇದ್ದಾರೆ. ಕಂಪ್ಲಿ ಜನ ಮತ್ತೆ ಕ್ಲೋಸ್ ಆಗುತ್ತೆ ಇದೀಗ. ನನ್ನ ಪ್ರಕಾರ ಇವತ್ತೇ ಕ್ಲೋಸ್ ಆಗುತ್ತೆ ಈ ಕಂಪ್ಲಿ ಸೇತುವೆ. ಮತ್ತೇನು ಮಾಡ್ತೀರಾ? ಶಾಲಾ ಕಾಲೇಜ್ಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು, ಕೊಪ್ಪಳದಿಂದ ಗಂಗಾವತಿಗೆ ತೆರಳತಕ್ಕಂಥವ್ರು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ? ಓಕೆ, ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಮರೇಶ್ ಅವರಿಂದ ಪಡ್ಕೋತೀನಿ ನಾನೀಗ. ಅಮರೇಶ್,
ಯಾಕೆ ಹೀಗಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ಪಡ್ಕೊಂಡೆ. ಈಗ ನನ್ನ ಮುಂದಿನ ಪ್ರಶ್ನೆ ಇರ್ತಕ್ಕಂಥದ್ದು, ಇಷ್ಟು ಅಪಾರ ಪ್ರಮಾಣದ ನೀರನ್ನು ಬಿಟ್ಟಿರೋದ್ರಿಂದ 4 ಪ್ರಮುಖ ಜಿಲ್ಲೆಗಳಿಗೆ ಅಪಾರ ಪ್ರಮಾಣದ ಹಾನಿ ಆಗುತ್ತೆ ಅಂತ, ಏನಾಗಬಹುದು ಮುಂದಿನ ದಿನಗಳಲ್ಲಿ ಅಂತ? ಈಗಾಗಲೇ 1 ಲಕ್ಷ ಕ್ಯೂಸೆಕ್ ಆಸುಪಾಸಿನಲ್ಲಿ ಈಗಾಗಲೇ ತುಂಗಭದ್ರಾ ಜಲಾಶಯದಿಂದ ನದಿಗೆ ನೀರನ್ನು ಹರಿಬಿಡಲಾಗಿದೆ. ಅಧಿಕಾರಿಗಳು ಹೇಳುವ ಮಾಹಿತಿಯ ಪ್ರಕಾರ ಮಧ್ಯಾಹ್ನ 2 ಗಂಟೆ ನಂತರದಲ್ಲಿ 2 ಲಕ್ಷ ಕ್ಯೂಸೆಕ್ಗೂ ಅಧಿಕ ನೀರನ್ನು ನದಿಗೆ ಹರಿಬಿಡ್ತೀವಿ ಅನ್ನುವಂಥ ಮಾಹಿತಿ ಹೇಳಿದ್ರ ಭಾಗವಾಗಿ ಈಗಾಗಲೇ ನದಿ ಪಾತ್ರದಲ್ಲಿರ್ತಕ್ಕಂಥ 30ಕ್ಕೂ ಹೆಚ್ಚು ಗ್ರಾಮಗಳಿಗೆ ಪ್ರವಾಹದ ಭೀತಿ ಎದುರಾಗಿದೆ. ಅದ್ರ ಜೊತೆಗೆ 6 ಲಕ್ಷ ಹೆಕ್ಟರ್ಗೂ ಅಧಿಕ ಪ್ರದೇಶದಲ್ಲಿ ಬೆಳೆದಂಥ ಬೆಳೆ ಹಾಳಾಗ್ತಕ್ಕಂಥ ಆತಂಕ ಕೂಡ ಶುರುವಾಗಿದೆ. ನಾನು ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಈಗೇನಿದೆ ಇದು ಸೇತುವೆ, ಬಳ್ಳಾರಿಯಿಂದ ಗಂಗಾವತಿಗೆ ಸಂಪರ್ಕ ಕಲ್ಪಿಸ್ತಕ್ಕಂಥ ಕಂಪ್ಲಿ ಸೇತುವೆ. ಸದ್ಯ ಸೇತುವೆ ಮುಳುಗಡೆ ಆಗಲಿಕ್ಕೆ ಕೇವಲ 2 ಅಡಿಗಳಷ್ಟು ಮಾತ್ರ ಬಾಕಿ ಇರುವಂಥದ್ದು. ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲಾಡಳಿತಗಳು ಎರಡೂ ಸಹಿತ ಎರಡೂ ಬದಿಗಳಲ್ಲಿ ಸಂಚಾರವನ್ನು ನಿರ್ಬಂಧ ಹೇರಿದ್ದಾರೆ. ಯಾಕಂದ್ರೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ನದಿಗೆ ನೀರು ಹರಿದು ಬರುತ್ತೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಸೇತುವೆ ಮೇಲೆ ಯಾವುದೇ ರೀತಿ ವಾಹನಗಳು ಓಡಾಡಬಾರ್ದು ಅನ್ನುವ ನಿಟ್ಟಿನಲ್ಲಿ ಈಗಾಗಲೇ ಈ ರೀತಿಯ ನಿಷೇಧವನ್ನು ಕೂಡ ಹೇರಲಾಗಿದೆ. ಮತ್ತೊಂದು ಕಡೆಗೆ ನದಿ ಪಾತ್ರದಲ್ಲಿರ್ತಕ್ಕಂಥ 30ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಏನು ಪ್ರವಾಹದ ಭೀತಿ ಎದುರಾಗಿದೆ. ಆ ಒಂದು ಗ್ರಾಮಗಳಲ್ಲಿರ್ತಕ್ಕಂಥ ಜನರನ್ನು ಕೂಡ ಸ್ಥಳಾಂತರ ಮಾಡಲಿಕ್ಕೆ ಈಗಾಗಲೇ ಕೊಪ್ಪಳ, ಬಳ್ಳಾರಿ, ರಾಯಚೂರು, ವಿಜಯನಗರ ಜಿಲ್ಲೆಗಳ ಜಿಲ್ಲಾಡಳಿತಗಳಿಂದ ಕೂಡ ಈಗಾಗಲೇ ಸೂಚನೆಗಳನ್ನು ಕೊಡಲಾಗಿದೆ. ಯಾಕಂದ್ರೆ ಈಗಾಗಲೇ 19ನೇ ಕ್ರಸ್ಟ್ ಗೇಟ್ ಲಿಂಕ್ ಚೈನ್ ಏನಿದೆ ಕಟ್ ಆಗಿದೆ. ಅದರಿಂದಾಗಿ ಎಲ್ಲಾ ಗೇಟ್ಗಳನ್ನ ಓಪನ್ ಮಾಡಿ ನದಿಗೆ ನೀರನ್ನು ಹರಿಬಿಡಲಾಗಿದೆ. ಒಂದು ಪ್ರಮುಖವಾಗಿರ್ತಕ್ಕಂಥ ವಿಷಯವನ್ನು ಗಮನಿಸಬೇಕು ಅರವಿಂದ್, ಒಂದು ವೇಳೆ ಎಲ್ಲಾ ಗೇಟ್ಗಳನ್ನು ಓಪನ್ ಮಾಡಿ ನದಿಗೆ ನೀರು ಬಿಡದೇ ಇದ್ರೆ ಏನು ತುಂಗಭದ್ರಾ ಜಲಾಶಯದ ಅಣೆಕಟ್ಟೇನಿದೆ ಅದಕ್ಕೂ ಕೂಡ ಆತಂಕ ಎದುರಾಗಬಹುದಾದಂತಹ ಸಂದರ್ಭ ಇದೆ. ಹೀಗಾಗಿನೇ 60 TMCಗೂ ಹೆಚ್ಚು ನೀರನ್ನು ಈಗ ಜಲಾಶಯದಿಂದ ಖಾಲಿ ಮಾಡಬೇಕಾದಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಹೀಗಾಗಿನೇ ಈ ಭಾಗದಲ್ಲಿ ಅಂದ್ರೆ ಪ್ರಮುಖವಾಗಿ ತುಂಗಭದ್ರಾ ಜಲಾಶಯವನ್ನು ನಂಬಿಕೊಂಡು ಕೃಷಿ ಚಟುವಟಿಕೆಗಳನ್ನು ಮಾಡಬೇಕಾಗಿದ್ದಂತ ಕಲ್ಯಾಣ ಕರ್ನಾಟಕದ 4 ಜಿಲ್ಲೆಗಳ ರೈತರು ಈಗ ಆತಂಕದಲ್ಲಿದ್ದಾರೆ. ಹೀಗಾಗಿ ಅಧಿಕಾರಿಗಳ ಎಡವಟ್ಟಿನಿಂದ, ನಿರ್ಲಕ್ಷ್ಯತನದಿಂದಾಗಿ ಇದೀಗ ಈ ರೀತಿಯ ಪರಿಸ್ಥಿತಿ ಈ ಭಾಗದಲ್ಲಿ ನಿರ್ಮಾಣವಾಗಿದೆ. ಈ ಒಟ್ಟಾರೆಯಾಗಿ ಕಂಪ್ಲಿ ಭಾಗದಿಂದ ಗಂಗಾವತಿಗೆ ಮತ್ತು ಗಂಗಾವತಿಯಿಂದ ಬಳ್ಳಾರಿ ಕಡೆಗೆ ಸಂಪರ್ಕ ಏನು ಇತ್ತು ಅದು ಕಡಿತವಾಗಿರೋದ್ರಿಂದ ಜನರು ಕೂಡ ಅಧಿಕಾರಿಗಳಿಗೆ ಹಿಡಿಶಾಪ ಆಗ್ತಾ ಇದ್ದಾರೆ. ಅರವಿಂದ್, ಅಮರೇಶ್ ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಒಟ್ಟಾರೆ ಕೊಪ್ಪಳ, ರಾಯಚೂರು, ಬಳ್ಳಾರಿ ಮತ್ತು ವಿಜಯಪುರ 4 ಜಿಲ್ಲೆಗಳಿಗೆ ವಿಪರೀತ ಸಮಸ್ಯೆ. TB ಡ್ಯಾಮ್ನ ಕ್ರಸ್ಟ್ ಗೇಟ್ ಕಿತ್ತೋಗಿದೆ, ಚೈನ್ ಲಿಂಕು. ಸದ್ಯ ಡ್ಯಾಮ್ ನೀರು ಖಾಲಿಗೆ ಇನ್ನೂ 4-5 ದಿನ ಬೇಕಂತೆ. 65 TMC ನೀರು ಖಾಲಿ ಮಾಡಬೇಕಾದ ಅನಿವಾರ್ಯತೆ ಇದೆ. 65 TMC ಅಂದರೆ 6 ದಿನ ಅಂದ್ಕೊಳ್ಳಿ, 6 ಡೇಸ್ ಬೇಕು. ಒಂದು ದಿನಕ್ಕೆ 10 TMC ನೀರು ಬಿಟ್ರು. ನಿತ್ಯ 2 ಲಕ್ಷ ಕ್ಯೂಸೆಕ್ ನೀರು ಬಿಟ್ಟರು. ಗೇಟ್ ದುರಸ್ತಿಗೆ 1 ವಾರಕ್ಕೂ ಹೆಚ್ಚು ಸಮಯದ ಅವಶ್ಯಕತೆ ಇದೆ. ಹೈದರಾಬಾದ್ ಮೂಲದ ಕಂಪನಿಯಿಂದ ಹೊಸ ಗೇಟ್ ಅಳವಡಿಸೋದಕ್ಕೆ ಸಿದ್ಧತೆ ಆಗ್ತಾ ಇದೆಯಂತೆ. ಬಟ್ ಹೊಸ ಗೇಟ್ ಅಳವಡಿಸಬೇಕು ಅಂದರೆ ಹಳೆ ಗೇಟ್ ತೆಗಿಬೇಕು, ನೀರು ಹೋಗುತ್ತೆ ಅವಾಗಲೂ. ಈಗಾಗಲೇ ಗೇಟ್ ಡಿಸೈನನ್ನು ಕಳಿಸಿದಾರಂತೆ. ಹೊಸ ಗೇಟ್ ಅಳವಡಿಕೆಗೆ ವಾರಕ್ಕೂ ಹೆಚ್ಚು ಸಮಯ ಬೇಕಾಗುತ್ತೆ. ಅಲ್ಲಿ ತನಕ ನೀರು ಹೋಗುತ್ತೆ. ದುರಸ್ತಿ ಕಾರ್ಯ ವಿಳಂಬವಾದಷ್ಟು ನೀರು ಖಾಲಿಯಾಗೋ ಆತಂಕ ಅಲ್ಲ, ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. 105 TMCನಲ್ಲಿ 65, 70, 80 TMC ನೀರು ಹೊಟ್ಟೋಗುತ್ತೆ. ಅಲ್ಲಿಗೆ ಡ್ಯಾಮ್ನಲ್ಲಿರೋ 3/4 ಭಾಗ ನೀರು ಹೋಯ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುಕ್ಕಣ್ಣ ಕತ್ತಿ ಅವರಿಂದ ಪಡ್ಕೊತೀನಿ. ಮುಕ್ಕಣ್ಣ, ಈಗ ಇದನ್ನು ರಿಪೇರಿ ಮಾಡೋ ರೀತಿ ಏನು? ತಜ್ಞರ ತಂಡ ಇವತ್ತೇನೋ ಬರುತ್ತೆ, ಫೈನ್. ಬಟ್ ಮುಂದೇನು? ತಜ್ಞರು ಬಂದ ಮೇಲೆ ಡಿಸೈಡ್ ಮಾಡ್ತಾರಾ? ಆಲ್ರೆಡಿ ಗೇಟ್ ರೆಡಿ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅಷ್ಟು ಸುಲಭ ಅಲ್ಲ ಹೊಸ ಗೇಟ್ ಅಳವಡಿಸೋದು ನನ್ನ ಪ್ರಕಾರ. ಹೇಗಾಗುತ್ತೆ ಈ ಕಾರ್ಯ ಅಂತ? ಅರವಿಂದ್, ಈಗಾಗಲೇ ತುಂಗಭದ್ರಾ ಜಲಾಶಯದಲ್ಲಿ 105 TMC ನೀರು ಸಂಗ್ರಹ ಆಗಿದೆ. ಈ ಕಾರಣಕ್ಕಾಗಿ ಈಗ ನೀರನ್ನ ಅಂದ್ರೆ 65 TMC ನೀರನ್ನ ಈಗಾಗಲೇ ನದಿಗಳ ಮೂಲಕ ಹೊರಗಡೆ ಬಿಟ್ಟಾಗ ಮಾತ್ರ ಅದರ ಏನಾಗಿದೆ ಏನಿಲ್ಲ ಎಂಬುದು ಸ್ವಲ್ಪ ಮಾಹಿತಿ ತಿಳಿಬೇಕಾಗಿದೆ. ಈಗಾಗಲೇ ಅದರ ನೀರಾವರಿ ಅಧಿಕಾರಿಗಳು ಈಗಾಗಲೇ ಡಿಸೈನ್ ಅಂದ್ರೆ ಗೇಟಿನ ಡಿಸೈನ್ನ ಹೈದರಾಬಾದ್ ಮೂಲದ ಕಂಪನಿಗೆ ಅಂದ್ರೆ ಮಾಹಿತಿಯನ್ನ ಇಲ್ಲಿ ರವಾನೆ ಮಾಡಿದ್ದಾರೆ. ಆದರೆ ಅವರು ಹೇಳೋ ಪ್ರಕಾರ ಹೈದರಾಬಾದ್ ಮೂಲದ ಕಂಪನಿ 1 ವಾರಗಳ ಕಾಲ ಗೇಟನ್ನು ರೆಡಿ ಮಾಡೋಕ್ಕೆ ಸಿದ್ಧತೆ ಮಾಡೋಕ್ಕೆ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಈಗ ಅದು ಅಂದರೆ ದಿನನಿತ್ಯ 2 ಲಕ್ಷ ಕ್ಯೂಸೆಕ್ಸ್ ಹೊರಗಡೆ ನದಿಗೆ ನೀರು ಬಿಟ್ಟರು 1 ವಾರಗಳ ಕಾಲ ನಿರಂತರವಾಗಿ ನೀರು 24 ಗಂಟೆಗಳ ಕಾಲ ಹರಿದ್ರೆ ಅದು ಅಂದರೆ 65 TMC ಆಗುತ್ತೆ. ಆವಾಗ ನಂತರ ಅಂದರೆ ನಾವು ಏನಂದರೆ ಇದನ್ನು ಅಂದರೆ ಗೇಟನ್ನು ರಿಪೇರಿ ಮಾಡ್ಬೋದು ಮತ್ತು ಅದನ್ನು ಹೇಗಿಲ್ಲ ಎಂಬುದನ್ನು ಏನಾಗಿದೆ ಎಂಬುದನ್ನು ನಾವು ಪರಿಶೀಲನೆ ಮಾಡ್ಬೋದು ಅಂತ ಏನು ಹೈದರಾಬಾದ್ ಮೂಲದ ಕಂಪ್ನಿಯವರು ಹೇಳ್ತಾ ಇದ್ದಾರೆ. ಆದರೆ ಒಟ್ಟಾರೆಯಾಗಿ ಇದು ದಿನ ವಾರಕ್ಕೂ ಮೇಲೆ ತಳೆದ್ರೆ ಡ್ಯಾಮ್ ಸಂಪೂರ್ಣವಾಗಿ ಖಾಲಿ ಆಗುವ ಹಂತಕ್ಕೂ ಸಹ ಹೋಗುವ ಸಾಧ್ಯತೆ ಇದೆ. ಬೇಗನೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅಂದರೆ ಹೈದರಾಬಾದ್ ಮೂಲದ ಕಂಪನಿ ಆಗಿರ್ಬೋದು, ಚೆನ್ನೈ ಮೂಲದ ಆಗಿರ್ಬೋದು ಮತ್ತು ಬೆಂಗಳೂರಿನ ನುರಿತ ತಜ್ಞರು ಸಹ ಅವರು ಹೇಳೋ ಪ್ರಕಾರ ಬೇಗನೆ ಮಾಡಿದಾಗ ಮಾತ್ರ ಇದು ನೀರು ಉಳಿಸ್ಕೊಳ್ಬೇಕಾಗಿದೆ. 65 TMC ಖಾಲಿ ಆದರೂ ಇನ್ನೂ ಉಳಿಯುವಂಥ 40 TMC ಸಂಗ್ರಹ ಮಾಡ್ಬೋದಾಗಿದೆ. ಆದರೆ ಇದು ಏನು ಆಗಿಲ್ಲ ಅಂದರೆ
ಸಮಸ್ಯೆ ರೈತರಿಗೆ ಆಗಿರ್ಬೋದು, ಕುಡಿಯ ನೀರಿಗೆ ಆಗಿರ್ಬೋದು, ಮತ್ತು ಕೈಗಾರಿಕೆಗಳಿಗೆ ಮತ್ತು ಜಾನುವಾರುಗಳಿಗೆ ಸಮಸ್ಯೆ ಉದ್ಭವ ಆಗ್ತದೆ ಅಂತಲೇ ಹೇಳ್ಬೋದು ಅರವಿಂದ್. ಓಕೆ, ಅಮರೇಶ್ ಮತ್ತು ಮುಕ್ಕಣ್ಣ ಕತ್ತಿ ಇಬ್ರಿಗೂ ಕೂಡ ಧನ್ಯವಾದ. ಬಟ್ ಹೇಳೋ ಅಷ್ಟು ಸುಲಭ ಅಲ್ಲ. 105 TMC ನೀರು ತುಂಬಿರ್ತಕ್ಕಂಥ ಡ್ಯಾಮ್ನಲ್ಲಿ ಹೊಸ ಗೇಟ್ ಅಳವಡಿಕೆ ಮಾಡೋದು ಅದು ಇವಾಗ ತುಂಬ ಕಷ್ಟ ಸಾಧ್ಯದ ವಿಚಾರ.